ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 33 ಮೂರು ಅಂಕದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ನೋಡಿ, ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನ ಸ್ಮಾಲ್ ಟಿ ಅಂತ ಕೊಟ್ಟಿದ್ದಾರೆ. ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಲಾಗಿದೆ. ಏಕತಳೀಕರಣದ F2 ಪೀಳಿಗೆಯಲ್ಲಿ ದೊರಕುವ ಫಲಿತಾಂಶವನ್ನ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನ ತಿಳಿಸಿ ಅಂತ ಇದೆ. ನೋಡಿ, ಈ ಪ್ರಶ್ನೆಯನ್ನ ಏಪ್ರಿಲ್ 2022, ಜೂನ್ 2022 ಹಾಗೆ 2000 ಮಾಡೆಲ್ ಕ್ವಶನ್ ಪೇಪರ್ 2025ರಲ್ಲೂ ಕೂಡ ಕೇಳಿರ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಶುದ್ಧ ಗಿಡ್ಡ ಬಟಾಣಿ ಸಸ್ಯ ಹಾಗೆ ಶುದ್ಧ ಎತ್ತರದ ಬಟಾಣಿ ಸಸ್ಯ. ನೋಡಿ, ಇಲ್ಲಿ ಎತ್ತರದ ಬಟಾಣಿ ಸಸ್ಯ ಹಾಗೆ ಗಿಡ್ಡ ಬಟಾಣಿ ಸಸ್ಯ. ಇಲ್ಲಿ ಶುದ್ಧ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಅಲ್ವಾ. ಕ್ಯಾಪಿಟಲ್ ಟಿ ಎತ್ತರ ಹಾಗೆ ಶುದ್ಧ ಸ್ಮಾಲ್ ಟಿ. ಇಲ್ಲಿ ಯಾವ ಒಂದು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ? ಇದು ಕ್ಯಾಪಿಟಲ್ ಟಿ ಅನ್ನ ಉತ್ಪತ್ತಿ ಮಾಡಿದ್ರೆ ಇದು ಸ್ಮಾಲ್ ಟಿ. ಹಾಗಾದ್ರೆ F1 ಜನರೇಷನ್ ಅಲ್ಲಿ ಏನಾಗಿರುತ್ತೆ ನೋಡಿ, F1 ಜನರೇಷನ್ ಅಲ್ಲಿ ಎಲ್ಲ ಎತ್ತರದ ಗಿಡಗಳು, ಕ್ಯಾಪಿಟಲ್ ಅಂದ್ರೆ ಎತ್ತರದ ಗಿಡಗಳು ಉಂಟಾಗಿರುತ್ತೆ. ಇಲ್ಲಿ F1 ಜನರೇಷನ್ ನೋಡಿದ್ರೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಎತ್ತರದ ಗಿಡಗಳು ಉಂಟಾಗಿದೆ ಅಲ್ವಾ. F1 ಹಂತದಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಉಂಟಾಗಿದೆ. ಇವು ಇಲ್ಲಿ ನೋಡಿ ಸೆಲ್ಫಿಂಗ್ ಅಂತ ಇದೆ, ಅಂದ್ರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಲ್ಲೇನಾಗತ್ತೆ ನೋಡಿ, ಇದನ್ನ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ನಾವು ವ್ಯಕ್ತಪಡಿಸಿದಾಗ F2 ಹಂತವನ್ನ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿದಾಗ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಲ್ವಾ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇಲ್ಲಿ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ, ಹಾಗೆ ಇಲ್ಲೂ ಕೂಡ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ. ಇದನ್ನ ನಾವು ಚೆಕ್ಕರ್ ಬೋರ್ಡ್ ನಲ್ಲಿ ಬರ್ಕೊಂಡಿದ್ದೇವೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈಗ ಇದನ್ನ ಆಡ್ ಮಾಡಿ ಬರಿತಾ ಹೋಗ್ಬೇಕು. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಲ್ವಾ. ಈ ರೀತಿಯಾಗಿದೆ. ಇಲ್ಲಿ ವ್ಯಕ್ತ ರೂಪ ಅನುಪಾತ ನೋಡಿ, ಇಲ್ಲಿ ಕ್ಯಾಪಿಟಲ್ ಟಿ ಇದೆ ಅಂದ್ರೆ ಅದು ಎತ್ತರದ ಸಸ್ಯಗಳು ಅಲ್ವಾ. ಹಾಗಾದ್ರೆ ಇವು 3 ಎತ್ತರದ ಸಸ್ಯಗಳು, ಒಂದು ಕುಬ್ಜ ಸಸ್ಯ ಇದೆ. ಜೀನ್ ನಮೂನೆ ಅನುಪಾತವನ್ನ ತೆಗೆದುಕೊಂಡ್ರೆ ಒಂದು ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 2 ಇದೆ, ಹಾಗೆ ಸ್ಮಾಲ್ ಟಿ 1 ಇದೆ. 1:2:1. ಈ ರೀತಿಯಾಗಿ ನೀವು ಚೆಕ್ಕರ್ ಬೋರ್ಡ್ ನಲ್ಲಿ ಇದನ್ನ ವ್ಯಕ್ತಪಡಿಸಬೇಕು. ಹಾಗೆ F1 ಹಂತವನ್ನ ನೀವು ನಾನು ಮೊದಲು ತೋರಿಸಿರುವ ಹಾಗೆ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.